ಪಟ್ಟಣ ಪಂಚಾಯತಿ. ಈ ನೀವು ಬೆಳಗಾವಿ ಜಿಲ್ಲೆ ಒಳಗೆ ಯಾವ ತಾಲೂಕಿಗೆ ಹೋದರೂ ಸಹಿತ ಇಷ್ಟು ಪುರಸಭೆ, ನಗರಸಭೆ ಮತ್ತು ಪಟ್ಟಣ ಪಂಚಾಯತಿ ಹೊಂದಿರುವಂಥ ದೊಡ್ಡ ತಾಲೂಕು ಅಂದ್ರೆ ಅದು ಗೋಕಾಕ್ ತಾಲೂಕು. 2 ವಿಧಾನಸಭೆ ವ್ಯಾಪ್ತಿ ಇದೆ ನಮ್ಮದು. ಕನಿಷ್ಠ ಒಂದು 7 ಲಕ್ಷ ಮೇಲ್ಪಟ್ಟ ಜನಸಂಖ್ಯೆ ಇದೆ. ನೀವು ಇವತ್ತು ರಾಮನಗರ ಜಿಲ್ಲಾ ನೋಡ್ಕೋರಿ, ಅಲ್ಲಿ ಒಂದು 7 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇದ್ರೂ ಕೂಡ ಅದು ಜಿಲ್ಲಾ ಕೇಂದ್ರ ಮಾಡಿದೆ. ಹಾವೇರಿ ಸರ್, ಹಾವೇರಿ ತಗೋರಿ, ಇವು ಎಲ್ಲಾನು 7 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇದ್ರೂ ಅಲ್ಲಿ ಜಿಲ್ಲಾ ಆಗ್ಯದ. ನಮ್ದು 7 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ. ಈಗ ನಾ ಹೇಳಿದಂಥ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತಿಗಳು ಮತ್ತು ಇಲ್ಲಿ ನಮ್ದು ರೆವೆನ್ಯೂ ಇನ್ಕಮು ಇದೆಲ್ಲ ಹೆಚ್ಚೈತಿ. ಆದಾಗ್ಯೂ ಈ ಜಿಲ್ಲಾ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕಡಿಮೆ ಐತಿ. ಜಿಲ್ಲಾ ಅವ್ರಿಗೆ ಬೇಡಾಗೈತೇನೋ ಅನ್ನೋ ಹಂಗೆ ಆಗಿಬಿಟ್ಟದ. ಜನ ಹಂಗೆ ಮಾತಾಡತ್ತಾರೆ ಇವತ್ತು. ನಾನು ಅದನ್ನು ಹೇಳ್ತೀನಿ. ಮತ್ತು ಇವತ್ತು ನಮ್ಮ ಶಾಸಕ ಸಹೋದರರು ನೀವು ಭಾಳ ಸರಿ ಅಬ್ಸರ್ವ್ ಮಾಡಿರ್ಬೇಕು ಅವ್ರ ಹೇಳಿಕೆಗಳನ್ನ. ಸರ್ಕಾರ ತೆಗೆದು ಸರ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಹೌದು. ಸರ್ಕಾರ ಡಬ್ಬು ಕೆಡುತ್ತಾನಂತ ಮತ್ತು ಅವ್ರು ಹೇಳ್ತಾರೆ. ಹೌದು. ಒಬ್ಬರು ಮುಖ್ಯಮಂತ್ರಿ ಆಗಕ್ಕೆ ಹೊಂಟದಾರೆ. ನೀವು ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಆಗಿ ನಮ್ದೇನು ಅಭ್ಯಂತರ ಇಲ್ಲ. ಮೊದಲು ನಮ್ಮ ಊರನ್ನ ಅಭಿವೃದ್ಧಿ ಮಾಡ್ರಿ. ಯಾವ ಕ್ಷೇತ್ರದಿಂದ ಬೆಳೆದಿದ್ದೀರಲ್ಲ ಆ ಕ್ಷೇತ್ರ ಬಗ್ಗೆ ಕಾಳಜಿ ವಹಿಸ. ತಾಯ್ನಾಡು ಅಂತ ಕರಿತೀವಿ ನಾವು ಇದಕ್ಕೆ. ಗೋಕಾಕ ನಿಮ್ಮನ್ನ ಬೆಳೆಸಿದೆ. ಗೋಕಾಕ್ ತಾಲೂಕಿನ ಜನ ನಿಮ್ಮನ್ನು ಬೆಳೆಸಿದಾರ. ಇವತ್ತು ಶಾಸಕರಾಗಿದ್ದೀರಿ, ಸಚಿವರಾಗಿದ್ದೀರಿ, ಮುಖ್ಯಮಂತ್ರಿ ಆಗಾಕು ಹೊಂಟಿದ್ದೀರಿ. ಇದೇನು ದೊಡ್ಡ ಕೆಲಸ ಅಲ್ಲ ನಿಮಗೆ. ಮತ್ತು ಗೋಕಾಕ್ ಜಿಲ್ಲಾ ಮಾಡ್ಕೊಂಬರೋದು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವ್ರ ಮನಸ್ಸು ಮಾಡ್ರೆ ಸಿದ್ದರಾಮಯ್ಯ ಅವರು ಮುಂಗೈ ಹಿಡಿದು ಸಹಿ ಮಾಡಿಸ್ಕೊಂಬರ್ಬೋದು. ನೀವು ಇತ್ತೀಚೆಗೆ ಬೇಕಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಮಗ ಹೇಳಿಕೆ ಕೊಡ್ತಾರೆ. ನಮ್ಮ ತಂದೆಯವರು ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು. ಒಬ್ಬ ಉತ್ತರಾಧಿಕಾರಿಗೆ ಒಂದು ಜಿಲ್ಲಾ ಮಾಡ್ಕೊಂಬರೋದು ನಿಗೋದಿಲ್ರಿ. ಇದು ಜನ ಗೋಕಾಕ್ ತಾಲೂಕಿನಾಗ ಜನ ಎಲ್ಲ ಮಾತಾಡತ್ತಾರ. ಇವ್ರು ಏನು ಹೇಳ್ತಾ ಇದಾರೆ, ಪ್ರತಿಯೊಬ್ಬ ಗೋಕಾಕದ ಜನರ ಈ ತಾಲೂಕಿದಾಯ್ತು, ಸುತ್ತಮುತ್ತಲೆಲ್ಲ ಆಯಿತು ಅಲ್ರಿ, ಇಷ್ಟು ಪ್ರಬಲ ಇದ್ದಾರೆ. ಇಷ್ಟು ಪ್ರಬಲ ಇದ್ದಾಗ ಇನ್ನೊಂದು ಸಣ್ಣ ಕೆಲಸ ಆಗ್ತಾ ಇಲ್ಲ. ಯಾಕೆ ಆದರೆ ಇತ್ತೀಚೆಗೆ ಬಾಲಚಂದ್ರ ಜಾರಕಿಹೊಳಿ, ನಾನು ಸ್ಪಷ್ಟ ಹೇಳ್ಬೋದು ಈ ಸಂದರ್ಭದಲ್ಲೇ, ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಅವ್ರಿಗೆ ಮುಖ್ಯ ಸಹಜದ ಯಾರಿಗೆ ನಾವು ಅವರು ಇದ್ದಿದ್ರೆ ಮಾಡ್ತಿದ್ವಿ ಇಲ್ಲ ಗೊತ್ತಿಲ್ಲ, ಆ ಮಾತು ಮಾತಾಡೋದಿಲ್ಲ ನಾನು. ಬಟ್ ಆದರೂ ಹೇಳಬೇಕಾಗ್ತದೆ. ಇವತ್ತು ಅವ್ರ ರಾಜಕೀಯ ಭವಿಷ್ಯ ನಿರ್ಮಾಣ ಆಗೋದು ಇವು ಗೋಕಾಕ್ ಫಸ್ಟ್ ಅದು ನಾವು ಅಂತೀವಿ, ಜೊತೆ ಚಿಕ್ಕೋಡಿ 2 ಕೋಟಿ ಮಾಡ್ಕೊಳ್ಬೇಕು ಅನ್ನೋದು ಅವ್ರು ಅನಿವಾರ್ಯ ಇರ್ತದೆ. ಯಾಕಂದ್ರೆ ಜಿಲ್ಲೆ ಮೇಲೆ ಕಬ್ಜಾ ಆಗಿ ತೊಗೊಂಡಿದ್ದಾರೆ. TCC ಬ್ಯಾಂಕಿನ ಸಂದರ್ಭ ನೋಡಿದ್ದೆವು, ನಮ್ಮ ಕೈಗೆ ತಗೊಂಡಾರ. ಇದೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡೋ ಮುಂದೆ ಇದೇನು ಚಿಕ್ಕೋಡಿ ಗೋಕಾಕಾಗಲಿ 2 ಅನ್ನೋದು ಅಭಿಪ್ರಾಯ. ಅದ್ರ ಜೊತೆಗೇನ ನೀವು ಜಿಲ್ಲಾ 2 ಮಾಡ್ರಿ, 3 ಮಾಡ್ರಿ, 10ನೇವ್ರು ಕೇಳತ್ತಾರು, ಬೈಲೊಂಗಲ್ ಕೇಳತ್ತಾರು, ಅದು ಸರ್ಕಾರಕ್ಕೆ ಬಿಟ್ಟು ವಿಚಾರ. ನೀವು ಯಾವ ರೀತಿ ಏನು ಮಾಡಬೇಕು, ಹಿಂದೆ ಗೋಕಾಕಕ್ಕೆ ಯಾವ್ಯಾವ ಆಯೋಗಗಳು ಏನೇನು ಶಿಫಾರಸು ಮಾಡಿದಾವು, ಇವನ್ನೆಲ್ಲ ಪರಿಗಣನೆಗೆ ಬರ್ತಾವೆ. ನೀವು ಜಿಲ್ಲಾ ಎಷ್ಟು ಮಾಡ್ತೀವಿ